ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ಬನ್ನಿ, ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಹಿಟ್ಟು ಹೇಗೆ ರೆಡಿ ಮಾಡೋದು, ಅದನ್ನು ಹೇಗೆ ಕಲಿಸೋದೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಹಿಟ್ಟು ಹೇಗೆ ರೆಡಿ ಮಾಡ್ಕೊಳ್ಳೋದನ್ನು ಮೊದಲು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ 1 kg ಗೋಧಿ ತೊಗೊಂಡಿನಿ. 1 kg ಗೋಧಿಗೆ ಇಲ್ಲಿ 200 ಗ್ರಾಮ್ದಷ್ಟು ಜೋಳ ತೊಗೊಂಡಿನಿ. 1 ವಾಟಿಯಷ್ಟು ಉದ್ದಿನಬೇಳೆ, ಆಮೇಲೆ 1 ವಾಟಿಯಷ್ಟು ಕಡಲೆಬೇಳೆ ತೊಗೊಂಡಿನಿ. ಉದ್ದಿನಬೇಳೆ ನಾವು ರೆಗ್ಯುಲರ್ ದೋಸೆ ಇಡ್ಲಿಗೆ ಹಾಕ್ತೀವಲ್ಲ ಅದನ್ನು ಹಾಕೋದು. ಆಮೇಲೆ 1 ಚಮಚದಷ್ಟು ಮೆಂತ್ಯಕಾಳು ಹಾಕ್ಕೊಂಡಿನಿ. ಮೆಂತ್ಯಕಾಳು ಹಾಕೋದ್ರಿಂದ ವಡೆ ಟೇಸ್ಟ್ ಚೆನ್ನಾಗಿ ಬರ್ತಾವೆ. 1 ಚಮಚದಷ್ಟು ಸಾಕು. ಇವನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ಗಿರಣಿ ಒಳಗೆ ಬೀಸ್ಕೊಂಡು ಬರೋದು. ಇಲ್ಲಿ ನೀವು ಬೇಕಂದ್ರೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆನೂ ಬೀಸಾಕ ಕೊಡೋತ್ನಾಗ ಕೊಟ್ಟರು ಭೀ ನಡಿತೈತಿ. ಆದರೆ ಆಮೇಲೆ ಹಾಕ್ರೆ ಭೀ ನಡಿತೈತಿ. ನಾ ಇಲ್ಲಿ ಆಮೇಲೆ ಹಾಕ್ತಾಯಿದ್ದೀನಿ. ಈಗ ನಾ ಇದನ್ನು ಹಿಟ್ಟು ರೆಡಿ ಮಾಡ್ಕೊಂಡು ಬಂದೀನಿ. ಗಿರಣಿ ಒಳಗೆ ಸಣ್ಣ ಬೀಸ್ಕೊಂಡು ಬಂದೀನಿ. ಈಗ ಇದನ್ನು ಹಿಟ್ಟು ಯೂಸ್ ಮಾಡಿ ನಾವು ಈಗ ವಡೆ ಮಾಡೋಣ್ರಿ. ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತೊಗೊಂಡಿನಿ. ನೀವು ಎಷ್ಟು ಮಾಡ್ಕೊಳ್ಳೋರಿದ್ರೆ ಅದ್ರ ಮ್ಯಾಗ ನೀವು ಹಿಟ್ಟು ಹೆಚ್ಚು ಕಮ್ಮಿ ತೊಗೋಬೋದು. ಇಲ್ಲಿ ನಾನು 4-5 ಮಂದಿಗೆ ಆಗುವಷ್ಟು ಹಿಟ್ಟು ತೊಗೊಂಡೀನಿ. ಹಿಟ್ಟು ತೊಗೊಂಡ ನಂತರ ಇದಕ್ಕೆ ನಾವೇನು ಮಾಡೋದು, ಈಗ ಅರ್ಶಿಣ ಪುಡಿ ಹಾಕೋದು, ಆಮೇಲೆ ಕೆಂಪು ಖಾರದ ಪುಡಿ ಹಾಕೋದು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇವೆಲ್ಲ ಹಾಕೊಂಡ ನಂತರ ನಾ ಇಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ರೆಡಿ ಮಾಡ್ಕೊಂಡೀನಿ. ಅದನ್ನು ಹಾಕೋದು. ಹಾಕಿಸಿಂದ್ರೆ ಈ ರೀತಿ ನಿಮ್ಗೆ ಎಷ್ಟು ಬೇಕು ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಿ ಮೆಣ್ಸಿನ್ಕಾಯಿ ಭಾಳ ಖಾರ ಇಲ್ಲನೂ ಸ್ವಲ್ಪ ಹೆಚ್ಚಿಗೆ ಹಾಕೀನಿ. ಆಮೇಲೆ ಜೀರಿಗೆ, ಧನಿಯಾ ಪೌಡ್ರ್ ಹಾಕೋದು. ನೀವು ಜೀರಿಗೆ, ಧನಿಯಾ ಪೌಡ್ರ್ ಮೇಲೆ ಹಾಕ್ಕೊಂಡ್ರು ನಡಿತೈತಿ. ಬೀಸಾಕೊಡೋದನ್ನ ಹಾಕ್ಕೊಂಡ್ರು ಭೀ ನಡಿತೈತಿ. ಇಲ್ಲ ಮೇಲೆ ಹಾಕೊಳತ್ತೀನಿ. ಸಣ್ಣ ಕಟ್ ಮಾಡಿದ ಫ್ರೆಶ್ ಕೊತ್ತಂಬರಿ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾವು ಮಿಕ್ಸಿ ಜಾರ್ ಒಳಗೆ ಪೇಸ್ಟ್ ಮಾಡ್ಕೊಂಡಿದ್ದಲ್ರಿ, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಇದಕ್ಕೆ ಹಾಕಿ ಕಲಸೋದು. ಯಾಕಂದ್ರೆ ಅದೆಲ್ಲ ವೇಸ್ಟ್ ಆಗ್ಬಾರ್ದಲ್ರಿ, ಮಿಕ್ಸಿ ಜಾರ್ಗೆ ಹತ್ತಿದ್ದೆಲ್ಲ ವೇಸ್ಟ್ ಆಗಬಾರ್ದು. ಅದ್ರ ಸಲುವಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಂತ ಒಂದು ಸ್ವಲ್ಪ ತಿಳುವ ಹಿಟ್ಟು ಕಲಿಸ್ಕೊಳ್ಳೋದು. ಆಮೇಲೆ ಹಿಟ್ಟು ಚೆಂದ ಮಿದ್ಕೊಳ್ಳೋದು. ಒಂದು 10-15 ನಿಮಿಷ ಎಷ್ಟು ಚೆಂದ ಮಿದಿತೀರಲ್ಲ ಅಷ್ಟು ಚೆಂದ ವಡೆ ರೆಡಿ ಆಗ್ತಾವೆ. ಆಮೇಲೆ ಹಿಟ್ಟಿದ 3-4 ತಾಸು ಮೊದಲು ಕಲಸಿಡೋದು. ಇಲ್ಲ ಥರ ಥಂಡಿ ಇತ್ತಂದ್ರೆ ರಾತ್ರಿ ಕಲಸಿಟ್ಟು ಮುಂಜಾನೆ ಮಾಡಿದ್ರೆ ಭೀ ನಡಿತೈತಿ. ಹಿಟ್ಟು ಒಂದು ಸ್ವಲ್ಪ ಹುಳಿ ಬಂದ್ರೆ ವಡೆ ಚೆಂದ ಆಗ್ತಾವೆ, ಬಾಯೋ ಟೇಸ್ಟು ಚೆಂದ ಬರ್ತಾವೆ. ಈಗ ನಾ ಇವತ್ತು ಬ್ಯಾಸಿಗೆ ಐತೆ ಬಾ ಅಂಥೇಳಿ ಮುಂಜಾನೆ ನಸ್ಕಿನಾಗ ಕಲಸಿಡತ್ತೀನಿ. ಒಂದು 3-4 ಗಂಟೆ ನೆಂದ್ರೆ ರಗಡ ಆಗ್ತೈತಿ. ಈಗ ಇದ್ರ ಜೊತೆಗೆ ನಾನು ತಿನ್ನಾಕ ಆಲೂಗಡ್ಡೆ ಪಲ್ಯ ಮಾಡತ್ತೀನಿ. ಆಮೇಲೆ ಕೊಬ್ಬರಿ ಚಟ್ನಿ ಮಾಡತ್ತೀನಿ. ಅದ್ರದ್ದು ವಿಡಿಯೋ ಏನು ಡಿಟೇಲ್ ನಾನು ತೋರಿಸಿಲ್ಲ, ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಅದ್ರ ಸಲುವಾಗಿ ಫ್ರೆಂಡ್ಸ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ 3-4 ಗಂಟೆ ಹಿಟ್ಟು ರೆಡಿ ಆಗೈತಿ. ಇದು ಚೆಂದ ಮತ್ತು ಒಂದು 5 ನಿಮಿಷ ಮಿದ್ಕೊಂಡು ಸಣ್ಣ ಉಂಡೆ ರೆಡಿ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಮಾಡ್ಕೋಬೋದು. ಆಮೇಲೆ ಬಿಳಿ ಎಳೆ ಒಂದು ಸ್ವಲ್ಪ ಮ್ಯಾಗ ಹಚ್ಚಕ್ಕೆ ತೊಗೊಳ್ಳೋದು. ನೀವು ಒಳಗನ ಹಾಕ್ಬೋದು, ಥರ ಮ್ಯಾಗ ಹಚ್ಚಿಕಿಸಿಂದ್ರೆ ಲಟ್ಸ್ಬೋದು. ಇಲ್ಲ ಮ್ಯಾಗ ಹಚ್ಚಿ ಪ್ಲಾಸ್ಟಿಕ್ ಕವರ್ ಮ್ಯಾಗ ಲಟ್ಸಾತೀನಿ. ಈ ರೀತಿಯಾಗಿ ಲಟ್ಸ್ಬೋದು. ಇಲ್ದ್ರ ಇನ್ನೊಂದು ಸ್ವಲ್ಪ ತಿಳುವು ಮಾಡ್ಕೊಂಡು ಕೈ ಒಳಗೆ ಬಡಿದೂ ಮಾಡ್ತಾರೆ. ಕೈ ಒಳಗೆ ಬಡಿದು ಎಣ್ಣೆ ಒಳಗೆ ಬಿಟ್ಟರೆ ಆಗಿಂದಾಗ ಬುರು ಉಬ್ಬಿ ಬರ್ತಾವ್ರಿ. ಆಮೇಲೆ ನಾವು ಯಾವಾಗಲೂ ರೆಗ್ಯುಲರ್ ಮಾಡೋತ್ನಾಗ ನಾವು ಏನು ಮಾಡ್ತೀವಿ, ಈ ಕಡೆ ಲಟ್ಟಿಸ್ತೀವಿ, ಆ ಕಡೆ ಕರು ತಕ್ಕೋತೀವಿ. ನಂಗೆ ಇಲ್ಲಿ ಶೂಟಿಂಗ್ ಮಾಡೋಕೆ ಕರೆಕ್ಟ್ ಆಗೋದಿಲ್ಲ ಅಂಥೇಳಿ ನಾನಿಲ್ಲಿ 4-5 ಮೊದಲು ಲಟ್ಸ್ತಾ ಇದ್ದೀನಿ. ಆಮ್ಯಾಗ ಒಮ್ಮೆಗೆ ಕರೆದು ತೋರಿಸ್ತೀನಿ. ಎಳ್ಳು ಬೇಕಂದ್ರೆ ನೀವು ಮ್ಯಾಗೋ ಹಚ್ಕೋಬೋದು, ಇಲ್ಲ ಥರ ಹಿಟ್ಟು ಕಲಸೋತಂಗೂ ಹಾಕ್ಬೋದು. ಫ್ರೆಂಡ್ಸ್, ಇದು ಟಿಫಿನ್ಗೂ ಚೆನ್ನಾಗಿರ್ತೈತಿ ಇದು ರೆಸಿಪಿ. ಆಮೇಲೆ ಚಹಾ ಸಂಗಟು ಚೆನ್ನಾಗಿರ್ತೈತಿ, ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರ್ತೈತಿ. ಯಾವಾಗಲೂ ಓಡಾಡ್ಕೊತ ಹುಡುಗರು ತಿಂತಾವೆ. ಹೆಲ್ದಿನೂ ಐತಿ, ಟೇಸ್ಟೂ ಐತಿ. ಒಂದು ಸತಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ 4-5 ನಾ ಮಾಡಿ ಇಟ್ಕೊಂಡೀನಿ. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಕಡಕ್ ಕಾಯಬೇಕು. ಒಂದು ಸ್ವಲ್ಪ ಕಡಕ್ಕಿದ್ರೆ ಚೆಂದ ಬುರು ಅಂತ ಉಬ್ಬು ಬರ್ತಾವೆ. ಈ ರೀತಿಯಾಗಿ ನಾವು ಪೂರಿ ಕರಿತೀವಲ್ರಿ, ಆ ರೀತಿ ಕರ್ಕೊಳ್ಳೋದು. ಈಗ ಒಂದು ಸ್ವಲ್ಪ ಕೆಂಪಾಗೋ ತನಕ ಚೆಂದ ಕರೆದು ತಕ್ಕೊಳ್ಳೋದು. ಇದನ್ನು ನಾವು ಏನು ಮಾಡೋದು, ಆಲೂಗಡ್ಡೆ ಪಲ್ಯ ಅಥವಾ ಕೊಬ್ಬರಿ ಚಟ್ನಿ, ಸಾಸ್ ಅಥವಾ ಚಹಾ ಜೊತೆಗೆ ತಿನ್ಬೋದು. ನಾನು ಇವತ್ತು ಇದನ್ನು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡತ್ತೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದು ನಿಮಗೆ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾಗಿ ಜೋಳದ ವಡೆ ಅಥವಾ ತಾಲಿಪಟ್ಟಿ ಅಥವಾ ವಡೆ, ಈ ರೀತಿಯಾಗಿ ಎಲ್ಲ ಕಡೆ ಒಂದೊಂದು ಹೆಸರು ಅಂತಾರೆ. ಇದು ನಿಮ್ಮ ಕಡೆ ಏನಂತಾರೆ ಅದನ್ನು ಹೇಳ್ರಿ. ಮಸಾಲ ಪುರಿನೂ ಅಂತಾರೆ, ಇದಕ್ಕೆ ಮಹಾರಾಷ್ಟ್ರ ಒಳಗೆ ಮಸಾಲ ಪುರಿ ಅಂತಾರೆ. ಈ ರೀತಿಯಾದ ಎಲ್ಲ ಜೋಳದ ವಡೆ ರೆಡಿ ಆದ ನೋಡಿರಿ. ಇದನ್ನು ನಾವು ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡತ್ತೀನಿ. ನಾ ಇವತ್ತು ನಾಷ್ಟಾಕ ಮಾಡ್ಕೊಂಡೇನಿ. ಇದು
ಹೇಗೆ ಅನ್ನಿಸ್ತು ಇವತ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಚೆನ್ನಾಗಿ ಅನ್ನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಇವತ್ತು ವಡಿ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ. ಹೇಗೆ ಅನ್ನಿಸ್ತು ವಿಡಿಯೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಫ್ರೆಂಡ್ಸ್, ಇನ್ನೊಂದು ಸಜೆಷನ್ ಅಂದರೆ ನಾವು ಏನೇ ಮಾಡಿದ್ರು ನಮ್ದು ಹೆಲ್ತ್ ಸಲುವಾಗಿ ಮಾಡ್ತೀವಿ. ಅದ್ರ ಸಲುವಾಗಿ ಎಲ್ಲರೂ ತಮ್ಮ ಹೆಲ್ತ್ ಕೇರ್ ಮಾಡ್ಕೋಬೇಕು, ಹೆಲ್ದಿ ಇರಬೇಕು. ಸರ್ವೇ ಜನ ಸುಖಿನೋ ಭವಂತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.